ಮಾಡ್ತಾ ಭಾಳ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಒಂದು ಕಾರ್ಯಕ್ರಮದ ಬಗ್ಗೆ ನಾನು ಭಾಷಣ ಮಾಡುವ ಟೈಮಲ್ಲಿ ನಾನು ಒಂದು ಮಾತನ್ನು ಹೇಳಿದ್ದೆ. ಆ ವಿಚಾರವಾಗಿ BJPಯ ಮಿತ್ರರು ಭಾಳಷ್ಟು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ನಾನು ಇವತ್ತೂ ಹೇಳ್ತಿದ್ದೀನಿ, ಈ ಸದ್ಯನೂ ಹೇಳ್ತಾ ಇದ್ದೀನಿ. ನಾನು ಹೇಳಿದ್ರೊಳಗೆ ಯಾವುದೇ ತಪ್ಪು ಇಲ್ಲ. ನಾನು ಹೇಳಿದ್ದು ಈ ದೇಶದೊಳಗೆ ಎಷ್ಟರ ಮಟ್ಟಿಗೆ ಸುಳ್ಳನ್ನು ಹೇಳ್ತಾ ಇದ್ದೀರಿ ನೀವು, ಏನೇನು ಸುಳ್ಳು ಹೇಳ್ಕೊಂತ ಬಂದಿದ್ದೀರಿ ನೀವು. ಇಷ್ಟೆಲ್ಲ ಸುಳ್ಳು ಹೇಳೋದ್ರ ಜೊತೆಗೆ ನಮ್ಮ ಮಕ್ಕಳನ್ನು, ನಮ್ಮ ರಾಜ್ಯದಾಗಿರುವಂಥ ಯುವಕರನ್ನು ಹಾದಿ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ದೀನಿ. ನಾನು ಭಾಳ ಸ್ಪಷ್ಟವಾಗಿ ದಯಮಾಡಿ ಮಾಧ್ಯಮದ ಮಿತ್ರರ ಹತ್ರ ವಿನಂತಿಯನ್ನು ಮಾಡ್ತೀನಿ. ನಾನು ಭಾಷಣ ಮಾಡಿದ್ದನ್ನು ಕೆಲವೇ ತುಣುಕನ್ನು ಹಾಕಬೇಡಿ, ಅದು ಪೂರ್ಣ ಪ್ರಮಾಣದ ನಾನು ಭಾಷಣ ಮಾಡಿದ್ದನ್ನು ಹಾಕಿ. ನಾನು ಹೇಳಿದ್ದು ಒಂದು ಭಾಳ ಸ್ಪಷ್ಟವಾಗಿ ಹೇಳ್ತಿದ್ದೀನಿ. ಈ ದೇಶದೊಳಗೆ ನೀವು ಮೊದಲನೇ ಸತಿ ಚುನಾವಣೆ ಪ್ರಚಾರಕ್ಕೆ ಬಂದೊಳಗೆ 2015 ಏನು ಈ BJP ಮಿತ್ರರು ಭಾಷಣ ಮಾಡಿದರು, ಆ ಭಾಷಣವನ್ನು ನಿಮ್ಮ ಭಾಷಣವನ್ನು ನೀವೇ ನೋಡ್ಕೊಳ್ಳಿ. ನಿಮ್ಮ ಭಾಷಣವನ್ನು ನೀವೇ ನೋಡಿದರೆ ನೀವೇ ಓಟ್ ಹಾಕೋಲ್ಲ BJPಗೆ ಅಂತ ಹೇಳಿದ್ದೀನಿ. ಅಂದ್ರೆ ಅಷ್ಟು ಸುಳ್ಳನ್ನು ಹೇಳಿದ್ದೀರಿ ಅಂತ. ಅದರ ಜೊತೆಗೆ ನೀವೇ ಹೇಳಿದ್ದು, ನಾನು ಹೇಳಿಲ್ಲ. ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆದರೆ 1 ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ದು ಸತ್ಯ ಅಲ್ಲ? ಕೊಟ್ರೆ ಆ ಉದ್ಯೋಗ ಯುವಕರಿಗೆ 2 ಕೋಟಿ ಉದ್ಯೋಗ ಕೊಟ್ಟಿದ್ರೆ ಇವತ್ತು 10 ವರ್ಷದೊಳಗೆ ಎಷ್ಟು ಕೋಟಿ ಆಗ್ತಿತ್ತು? 20 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡಾಗ್ತೈತೆ. ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡುವಂಥ ಕೆಲಸವನ್ನು ನೀವು ಮಾಡಿಲ್ಲ. ಅದರ ಜೊತೆಗೆ ನರೇಗಾ ಯೋಜನೆ, ನರೇಗಾದೊಳಗೆ ಎಲ್ಲಿ ಬರ ಬರ್ತೈತಿ, ಬರ ಅಂತಂದು ಈ ದೇಶದಾಗ ಯಾವುದಾದ್ರು ರಾಜ್ಯ ಬರದ ರಾಜ್ಯ ಅಂತ ಘೋಷಣೆ ಆದ ತಕ್ಷಣ 150 ಮಾನವ ದಿನಗಳನ್ನು ಉದ್ಯೋಗವನ್ನು ಕೊಡಬೇಕು ಅಂತ ಕಾನೂನಿನೊಳಗೆ ಮ್ಯಾಂಡೇಟರಿ ಇದೆ. ಇವತ್ತಿನವರೆಗೂ ಕಾರ್ಮಿಕರಿಗೆ ಉದ್ಯೋಗ ಕೊಡುವಂಥ ಯೋಗ್ಯತೆ ಇಲ್ಲ ನಿಮಗೆ ಅಂತ ಹೇಳಿದ್ದೀನಿ. ತಪ್ಪೇನಿದೆ? ಅಷ್ಟೇ ಅಲ್ಲ, ಈ ರಾಜ್ಯದೊಳಗೆ ಮಳೆ ಬಂದು ಉತ್ತರ ಕರ್ನಾಟಕ ಪೂರ್ಣ ಪ್ರಮಾಣದೊಳಗೆ ನೀರಿನಲ್ಲಿ ಮುಳುಗೋತು. ರೈತರು ಹಾಳಾದ್ರು, ಮನೆ ಹಾಳಾಯ್ತು, ಬೆಳೆ ಹಾಳಾಯ್ತು. ಅವಾಗ ಮೋದಿಯವರು ಬರಲಿಲ್ಲ ಜನರ ಸಂಕಷ್ಟವನ್ನು ನೋಡಲಿಕ್ಕೆ. ಈಗ ಚುನಾವಣೆಗೆ ಮೋದಿಯವರು ಬಂದ್ಬಿಟ್ರೆ ಕೇಳ್ಬಿಡ್ತಾರ? ಅದಕ್ಕೆಲ್ಲೋ ಒಂದು ಕಡೆ ನಮ್ಮ ಯುವಕರನ್ನ ಹಾದಿ ತಪ್ಪಿಸುವಂತೆ ಕೆಲಸ ಮಾಡ್ತಾ ಇದ್ದಾರೆ. ನಾನೊಬ್ಬ ಹಿರಿಯ ಅಣ್ಣನಾಗಿ, ಒಬ್ಬ ತಂದೆ ಆಗಿ, ಒಬ್ಬ ಕಾಕನಾಗಿ, ಚಿಕ್ಕಪ್ಪನಾಗಿ ಉತ್ತರ ಕರ್ನಾಟಕ ಭಾಷೆಯೊಳಗೆ ನಾನು ಮಾತಾಡಿದ್ದು ತಪ್ಪ? ನಾನು ಇವತ್ತು ನನ್ನ ವಿರುದ್ಧ ಸ್ಟೇಟ್ಮೆಂಟ್ ಕೊಡುವಂಥ ಸನ್ಮಾನ್ಯ CT ರವಿ ಅವರು ನನಗೊಂದು ಮಾತು ಹೇಳಿದ್ದಾರೆ, ಅವ್ರ ಅಪ್ಪ ಹುಟ್ಟಿದ್ರೆ ಅಂತ. ನಾನು ಇದನ್ನು ಬಹಳ ಚೆನ್ನಾಗಿ ಕೇಳ್ತೀನಿ. CT ರವಿಯವರೇ, ನೀವು ಯಾರು ಹುಟ್ಟಿದ್ರಿ, ಏನು ಹುಟ್ಟಿದ್ರಿ ಅಂತ ನಾನು ಹೇಳ್ಬೋದಾಗಿತ್ತು. ನನಗೆ ನಿನ್ನಷ್ಟು ಕೆಟ್ಟ ಲೆವೆಲ್ದಾಗ ಕೆಳಗಿಡಕ್ಕೆ ನಾನು ಇಷ್ಟಪಡಂಗಿಲ್ಲ. ನನ್ನ ತಾಯಂದ್ರಿಗೆ ಗೊತ್ತಿರುತ್ತೆ, ನಿನ್ನ ತಾಯಂದ್ರಿಗೆ ಗೊತ್ತಿರುತ್ತೆ ಯಾರು ಹುಟ್ಟಿದ್ದಾರೆ ಅಂತ. ಅಷ್ಟು ಮಿಕ್ಕಿ ಹುಟ್ಟಿದ್ದ ಬೇಕು ಅಂತ ನಿಮ್ಮ ತಲೆಯಾಗಿದ್ರೆ ನನ್ನ ತಾಯಿನ ಕರ್ಕೊಂಡ್ಬರ್ತೀನಿ BJP ಪಕ್ಷದ ಆಫೀಸಿಗೆ. ಎಂದು ಡೇಟ್ ಕೊಡ್ತೀರಿ ಕೊಡ್ರಿ. ಕೊಡಕ್ಕೆ ಸಿದ್ಧರಿದ್ದೀರಾ? ನಾನು ಕೇಳಿದ್ದು ಕ್ವಶನ್ಗೆ ಉತ್ತರ ಕೊಡಕ್ಕೆ ಸಿದ್ಧರಿದ್ದೀರಾ? 2 ಕೋಟಿ ಉದ್ಯೋಗ ಎಷ್ಟು ಕೊಟ್ರಿ ಅಂತ ಹೇಳ್ರಿ, ಪ್ರಶ್ನೆಗೆ ಹೇಳ್ರಿ. ನರೇಗಾ ಯೋಜನೆಗೆ 150 ಮಾನವ ದಿನ ಕೊಟ್ಟಿದ್ವಿ ಇಲ್ಲ ಅಂತ ಕರೆಯವನ್ನ ಸುಳ್ಳು ಅಂತ ಅದನ್ನು ಹೇಳಿ. ನಿಮಗೆ ಯಾವುದೋ ಒಂದು ಆಡು ಭಾಷೆಯೊಳಗೆ ನಾನು ಮಾತಾಡಿದ್ರ ಬಗ್ಗೆ ನಿಮ್ಮ ಪ್ರತಿಭಟನೆ, ನಿಮ್ಮ ಸ್ಟೇಟ್ಮೆಂಟು ನಾನು ಕೇಳ್ತೀನಿ. ನಿಮ್ಮ ಪಕ್ಷದ ಮುಖಂಡರು ಒಂದಿಷ್ಟು ಮಂದಿ, ಯಾರೋ ಅನುರಾಗ್ ಠಾಕೂರ್, ಯಾರು ಮೋದಿಯವ್ರ ಬಗ್ಗೆ ಮಾತಾಡ್ತಾರೆ, ಯಾರು ಮೋದಿಯವ್ರ ಬಗ್ಗೆ ಪ್ರತಿಭಟನೆ ಮಾಡ್ತಾರ, ಅವರಿಗೆ ಗುಂಡಕ್ಕೆ ಕೊಲ್ರಿ ಅಂದ್ರಲ್ಲ. ಈ ದೇಶದ ಮಂತ್ರಿ ಅದಾರಲ್ಲ, ಅವ್ರು ಮಜಾ ಮಾಡಿ. ಪ್ರಜ್ಞಾ ಸಿಂಗ್ ಠಾಕೂರ್
ಶಿವಮೊಗ್ಗಕ್ಕೆ ಚುನಾವಣೆ ಪ್ರಚಾರಕ್ಕೆ ಬಂದಿದ್ರಲ್ಲ, ನಿಮ್ಮ ಮನೆಯಲ್ಲಿರುವಂಥ ಚಾಕುಚೂರಿಯನ್ನ ಸಾಣಿಗೆ ಹಿಡಿದು ರೆಡಿ ಮಾಡ್ಕೊಳ್ರಿ, ಆ ಕಾಲ ಬರ್ತೈತೆ, ಬಂದೂಕನ್ನು ರೆಡಿ ಮಾಡ್ಕೊಳ್ರಿ, ಪರ್ಮಿಷನ್ ಕೊಡ್ತೀನಿ ಅಂತಂತಂದು ಹೇಳಿದ ಸ್ಟೇಟ್ಮೆಂಟ್ ನೆನಪೈತಾ? CT ರವಿ ಏನು ಲೂಟಿ ರವಿ ನೀನು? ನನಗೆ BJP ಭಾಷೆದೊಳಗೂ ಮಾತಾಡೋದು ಗೊತ್ತು. ಸಂಸ್ಕೃತಿ ಭಾಷೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವನಾಗಿ ಸಂಸ್ಕಾರ ಇಲ್ಲ ಅಂತ ಹೇಳಿದ್ರಲ್ಲ, ಸಂಸ್ಕಾರದ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ನನ್ನ ತಂದೆ, ನನ್ನ ತಾಯಿ, ನನ್ನ ಪಕ್ಷದ ಮುಖಂಡರು ಸಿದ್ದರಾಮಯ್ಯ ಇರ್ಬೋದು, DK ಶಿವಕುಮಾರ್ ಇರ್ಬೋದು, ರಾಹುಲ್ ಗಾಂಧಿಯವರು ಇರ್ಬೋದು, ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ನನಗೆ ಸಂಸ್ಕಾರ ಸಂಸ್ಕೃತಿಯನ್ನು ಕಲಿಸಿದ್ದಾರೆ. ಯಾವ ಟೈಮ್ದಾಗ ಏನೇನು ಮಾತಾಡಬೇಕು ಅನ್ನೋದು. ನಾನು ಕೇಳಿದ್ದು ತಪ್ಪು ಅಂತಂತನ್ರಿ. ಹೌದು ತಂಗಡಿಯವರೇ, ನಾವು 2 ಕೋಟಿ ಉದ್ಯೋಗ ಕೊಟ್ಟಿವಿ, ನೀವು ಕೇಳಿದ್ದು ತಪ್ಪು. ನಾವು 150 ಮಾನವ ದಿನಗಳನ್ನು ಕೊಟ್ಟಿದ್ದೀವಿ, ನೀವು ಕೇಳಿದ್ದು ತಪ್ಪು. 100 ಸ್ಮಾರ್ಟ್ ಸಿಟಿ ಮಾಡಿದ್ದೀವಿ, 100 ಸ್ಮಾರ್ಟ್ ಸಿಟಿ, ಒಂದೊಂದಾಗಿ 100 ಹೆಸರು ಹೇಳ್ತೀವಿ, ಹೇಳ್ರಿ. ಇಂಥದನ್ನು ಹೇಳಂಗಿಲ್ಲ. ಜನರನ್ನ ಧರ್ಮದ ಮೇಲೆ ಮತ್ತೊಂದದ ಮೇಲೆ ಜನರನ್ನು ಬಿಟ್ಟು, ಅದು ವಿಶೇಷವಾಗಿ ಯುವಕರಿಗೆ ದಾರಿ ತಪ್ಪಿಸ್ತಾ ಇದ್ದೀರಿ ಅಂತ ನಾನು ಯುವಕರ ಬಗ್ಗೆ ಕಳಕಳಿಯ ಮಾತನ್ನ ಮಾತಾಡಿದ್ದೀನಿ. ನೀವು ಎಷ್ಟು ಸತೆ ತ್ರಿಶೂಲವನ್ನು ಹಿಡ್ಕೊಂಡು ಓಡಾಡಿದ್ದೀರಿ? ಎಷ್ಟು ಸತೆ BJP ಮಿತ್ರರು ಚಾಕು ಚೌರಿಗಳನ್ನು ಹಿಡ್ಕೊಂಡು ಕಾರ್ಯಕ್ರಮದೊಳಗೆ ತೋರಿಸಿದ ಉದಾಹರಣೆಗಳು ಎಷ್ಟಿದಾವೆ? ನಿಮ್ಮನ್ನೇನು ಮಾಡಬೇಕು? ಹೇಳಿ. ನಾವು ನಿಮಗೆ ಸತ್ಯವನ್ನು ಹೇಳಿದ್ರೆ ನಿಮಗೆ ಎಲ್ಲಿ ಬೇಕಲ್ಲೇ ಉರಿ ಬೀಳ್ತೈತ? ಮೆಣಸಿಕಾಯಿ ತಿಂದಂಗಾಗತ್ತಾ? ನಾನು ಸತ್ಯ ಕೇಳಿದ್ದೀನಿ ಸ್ವಾಮಿ. 10 ವರ್ಷದೊಳಗೆ ನಿಮ್ಮ ಟ್ರ್ಯಾಕ್ ರಿಪೋರ್ಟ್ ಕೊಡಿ. ನಾನು ಹೇಳಿದ್ರೆ ತಪ್ಪೇನಿದೆ? 2 ಕೋಟಿ ಉದ್ಯೋಗ ಕೊಟ್ಟಿಲ್ಲ ಅಂತ ಯುವಕರನ್ನ ಬೀದಿಗೆ ತರಿಸುವಂತ ಕೆಲಸವನ್ನು ಮಾಡ್ತಾ ಇದ್ದೀರಿ. ಮೋದಿ ಅಂತ ಹೇಳ್ತಾ ಇದ್ದಾರೆ, ಯುವಕರಿಗೆ ದಾರಿ ತಪ್ಪಿಸ್ತಾ ಇದ್ದೀರಿ. ಯುವಕರಿಗೆ ಎಷ್ಟೋ ಬುದ್ಧಿವಂತರಾಗಿದ್ದಾರೆ, ಇನ್ನೂ ಒಂದಿಷ್ಟು ಯುವಕರಿಗೆ ಬುದ್ಧಿ ಹೇಳಿ ಅಂತ ಹೇಳಿದ್ದೀನಿ. ತಪ್ಪೇನು? ನಾನು ಮಾತಾಡಿದ ಪದದೊಳಗೆ ಯಾವುದಾದ್ರೂ ಏನದು ಅಶ್ಲೀಲ ಪದಗಳಿದಾವ? ಮತ್ತೆ ನಾನು ವಿರೋಧ ಪಕ್ಷದವನಾಗಿ, ನಿಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದವನಾಗಿ ನಿಮ್ಮನ್ನು ಆಡಿ ಹೊಗಳ್ಯ? ನೀವು ಮಾಡಿದ್ದು ಆಯ್ತು, 2 ಕೋಟಿ ಉದ್ಯೋಗ ಕೊಟ್ಟಿನಂತೇಳಿ ನಾನು ಮೋದಿಗೆ ಜೈ ಅಂತೀನಿ. ಕುಳ್ಳಿ, ಉದ್ಯೋಗ ಕೊಟ್ಟಿದ್ದನ್ನು ಪ್ರೂವ್ ಕೊಡಿ. ನಾನು ಕೇಳ್ತಾ ಇರೋದು, ಈ ದೇಶದ ಪರಿಸ್ಥಿತಿ ಎಲ್ಲೂ ಹೋಗ್ತಾ ಇದೆ. ನನ್ನ ಪೂರ್ಣ ಭಾಷಣವನ್ನ ನೋಡಿ, ಸಂವಿಧಾನ ತಿದ್ದುಪಡಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದೇನೆ. ಒಂದ್ ಕಡೆ ನೀವು ಮಾತಾಡ್ತಾ ಇರೋದು 400 ಸೀಟ್ಗಳು ಬಂದರೆ ಸಂವಿಧಾನವನ್ನೇ ಬದಲಾವಣೆನೇ ಮಾಡ್ತೀನಿ ಅಂತ ಹೇಳಿದಂಥ ಉದಾಹರಣೆ. ಮತ್ತೆ ನಮ್ಮ ಸಂವಿಧಾನದ ಬಗ್ಗೆ ನಿಮಗೆ ಗೌರವನೇ ಇಲ್ಲ. ನಾನು ಕೇಳಿದ್ದು ತಪ್ಪೇನಿದೆ ಇದರೊಳಗೆ? ಪಾಠ ಕಲಿಸ್ತಾರ ಅಂತ ಬೊಮ್ಮಾಯಿ ಸಾಹೇಬರು ಹೇಳಿದರು. ಕಲಿಸ್ತಾರೆ ನಿಶ್ಚಿತವಾಗ್ಲು. ನೀವು ತಪ್ಪು ಮಾಡಿದ್ದಕ್ಕೆ ನಿಮಗೆ 66 ಕೊಟ್ಟು ನಮಗೆ 136 ಕೊಟ್ಟರೆ ಪಾಠ ಕಲಿಸ್ತಾರೆ ಜನ. ನಾನು ಮಾತಾಡಿದ್ದ ಸ್ಟೇಟ್ಮೆಂಟ್ಗೆ 106 ಮಂದಿ ನನಗೆ ಫೋನ್ ಮಾಡಿ ಹೇಳಿದ್ದಾರೆ, ಕರೆಕ್ಟಾಗಿ ಕೇಳಿದ್ದೀರಿ, ಕರೆಕ್ಟ್ ಕ್ವಶನ್ ಅನ್ನು ಕೇಳಿದ್ರಿ ಅಂತ ಯುವಕರೇ ಹೇಳಿದ್ದಾರೆ. ನಾವೆಲ್ಲ ಬೆಂಬಲಿಸಿದ್ವಿ BJPಗೆ. ಹಿಂದಿನ ಅವಧಿ ಒಳಗ ತಪ್ಪು ಮಾಡಿದ್ವಿ ತಂಗಡಿಗೆ ಸಾಹೇಬ್ರೆ, 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಬೆಂಬಲಿಸಿದ್ವಿ. ಇವತ್ತು ಅವ್ರು 2 ಕೋಟಿ ಉದ್ಯೋಗ ಕೊಟ್ಟಿಲ್ಲ, ನಾವು ನಿಮ್ಮ ಹೇಳಿಕೆಯನ್ನು ನಾವು ಸಮರ್ಥನೆ ಮಾಡ್ಕೊತೀವಿ ಅಂತ ಹೇಳಿದ್ದಾರೆ. ಅದನ್ನು ಕೊಡಲೇ ನಂಬರು, ಇಷ್ಟು ಫೋನ್ ಬಂದವಂತ. ಹೊಗಳಿಕೆ ತೆಗಳಿಕೆ ಸಹಜವಾದಂತ, ನನಗೆ ಬೇಕಾದವರು ಮಾಡಿದ್ದಾರೆ, ಬೇಡಾದವರು ಮಾಡಿದ್ದಾರೆ. ಆದರೆ ನಾನು ಕೇಳಿದ್ದು ಸತ್ಯ ಇದೆ, ನಾನು ಕೇಳಿದ್ದು ಸತ್ಯವನ್ನು ಕೇಳಿದ್ದೀನಿ. ಎಸ್ ಸರ್.
ಮುಗಿಲಿ ಒಂದು ನಿಮಿಷ ಸರ್, ಈಗ ನಾನು ಕೇಳಿದ್ದು ನಮ್ಮ ಉತ್ತರ ಕರ್ನಾಟಕ ಭಾಷೆಯೊಳಗೆ ಇನ್ನೂ ಭಾಳ ನಮ್ಮ ಉತ್ತರ ಕರ್ನಾಟಕ ಭಾಷೆ ಭಾಳಷ್ಟು ಮಂದಿ ಉತ್ತರ ಕರ್ನಾಟಕದಲ್ಲಿದ್ದರೆ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ನಮ್ಮ ಉತ್ತರ ಕರ್ನಾಟಕ ಭಾಷೆದೊಳಗೆ ಸಹಜವಾದಂಥ ಕೆಲವೊಂದಿಷ್ಟು ಮಾತುಗಳು ಬರ್ತಾವೆ ನಮಗೆ. ಯಾವುದು ಉತ್ತರ ಕರ್ನಾಟಕ ಜನರಿಗೆ, ನೀವು ಯಾರಾದರೂ ಇಲ್ಲಿದ್ದರೆ ಉತ್ತರ ಕರ್ನಾಟಕದವ್ರಿಗೆ ಗೊತ್ತಾಗುತ್ತೆ. ನಾವು ಒಳ್ಳೆ ಗೆಳೆತನದೊಳಗೂ ಸಹಜವಾಗಿ ಒಂದು ಭಾಷೆ ಬಳಸ್ತೀವಿ. ಅದನ್ನ ಹೇಳ ಸೆನ್ಸಾರ್ ಇರಲಿ ಅಂತ ಯಾರು ಉತ್ತರ ಕರ್ನಾಟಕದವ್ರಿಗೆ ಪ್ರೀತಿಯಿಂದ ಮಾತಾಡೋಕ್ಕೂ ನಾವು ಮಾತಾಡ್ತೀವಿ. ಅದೇನು ನಾನು ಬಳಸಿದ ಪದ ಏನಾದರೂ ಅಶ್ಲೀಲ ಇದೆನಾ, ಅಸಂಬದ್ಧವಾದಂಥ ಪದ ಇದೇನಾ? ಬುದ್ಧಿ ಹೇಳಿ. ಒಂದೇಟು ಕಪಾಳ ಕೊಡಿ. ನಾನು ಹೇಳಿದ್ದು BJP ಅವ್ರಿಗೆ ಕಪಾಳ ಕೊಡಿ ಅಂತ ಹೇಳಿಲ್ಲ, ನಾನು ಹೇಳಿದ್ನ್ಯಾ? ಮೋದಿಯವ್ರಿಗೆ ಅಂದ್ಯಾ? ಏನು ಸಿಟಿ ರವಿಯವ್ರಿಗೆ ಹೇಳಿದ್ನ್ಯಾ? ನಮ್ಮ ಹುಡುಗರು ಹಾದಿ ತಪ್ತಾ ಇದ್ದಾರೆ. 2 ಕೋಟಿ ಉದ್ಯೋಗ ಕೊಡಬೇಕಾದದ್ದು ಉದ್ಯೋಗ ಕೊಟ್ಟಿಲ್ಲ, ಅವರಿಗೆ ಬುದ್ಧಿ ಹೇಳಿ ಅಂತ ಹೇಳಿದ್ದೀನಿ. ತಪ್ಪ? ಅದಕ್ಕೆ ಹೇಳ್ತಾ ಇದ್ದೀನಿ, ನಮ್ಮ ಭಾಷೆ ಉತ್ತರ ಕರ್ನಾಟಕ ಭಾಷೆ ವಿಶೇಷವಾದಂಥ ಭಾಷೆ. ಸರ್, ನಾನು ಹೇಳ್ತಾ ಇರೋದು ಯಾವ ಸ್ಥಿತಿಗತಿಗಳಿಗೆ ಹೇಳಿದ್ದೀನಿ ಅನ್ನೋದನ್ನು ನಾನು ಕೇಳ್ತಾ ಇದ್ದೀನಿ. ನಾನು ಸರಿ ತಪ್ಪು ಮಾಡಿದರೆ ಹೇಳಿದ್ರಲ್ಲ ಬಸವರಾಜ ಬೊಮ್ಮಾಯಿ ಅವರು, ಏನಂತ ಮತ ಹಾಕೋದ್ರ ಮುಖಾಂತರ ಕಪಾಳ ಮೋಕ್ಷ ಮಾಡ್ತಾರೆ ಅಂತ ಹೇಳಿದ್ದಾರೆ. ಯಾರು ತಪ್ಪು ಮಾಡಿದರೆ ಅದನ್ನು ಬಸವರಾಜ ಬೊಮ್ಮಾಯಿ ಹೇಳಿದ ರೀತಿಯೊಳಗೆ ಮಾಡಿ ತೋರಿಸ್ತಾರೆ. BJP ಅವರಿಗೆ ಏನಾಗತ್ತೆ ಅನ್ನೋದನ್ನು ಜೂನ್ 4ನೇ ತಾರೀಕಿಗೆ ನಿರ್ಧಾರ ಆಗಲಿ. CT ರವಿ ಅವರು ಮಾತಾಡಿದ್ದು ಅಸಂಬದ್ಧ ಮಾತಲ್ವಾ? ನೇರವಾಗಿಯೇ ಹೇಳ್ತಾ ಇದ್ದೀನಿ. CT ರವಿ ಅವರಿಗೆ ನೀನು ಹುಟ್ಟಿದ್ದು, ನಾನು ಹುಟ್ಟಿದ್ದು ತಾಯಂದ್ರಿಗೆ ಮಾತ್ರ ಗೊತ್ತಿರ್ತೈತೆ. ಅದಕ್ಕೆ ನಾನು ಹುಟ್ಟಿದ್ದೇನೈತಂದ್ರೆ ಬೇಕಾದ್ರೆ ಡೇಟ್ ಕೊಡಲಿ, ನನ್ನ ತಾಯಿನ BJP ಆಫೀಸ್ ಮುಂದೆ ಕರ್ಕೊಂಡ್ಬರ್ತೀನಿ. ಇದ್ದಾಳೆ ನನ್ನ ತಾಯಿನ. ಅವ್ರು ಕರ್ಕೊಂಬರ್ತಾರೋ ಬಿಟ್ಟಾರೋ ಮತ್ತೆ ಅದನ್ನು ಅವ್ರಿಗೆ ಕೇಳಬೇಕು. ನಾನೇನು ಅವ್ರಿಗೆ ನಾನು ಅಷ್ಟು ಕೆಟ್ಟದಾಗಿ ಮಾತಾಡೋಕೆ ನನಗೆ ಇಷ್ಟ ಇಲ್ಲ. ಯಾಕಂದರೆ ನಿಮಗೆ ಚುನಾವಣೆಗೆ ಹೋಗಕ್ಕೆ ಒಂದೇ ನಿಮಗೆ ಕೆಲಸ ಮಾಡಿದ ಪ್ರೂಫನ್ನು ತೊಗೊಂಡೋಗಿ ನಾವು ಅಭಿವೃದ್ಧಿ ಮಾಡಿವಂತ ಹೇಳಕ್ಕೆ ನಿಮ್ಮ ಹತ್ರ ಯಾವುದೇ ಅಸ್ತ್ರಗಳು ಇಲ್ಲ. ಏನು ಮಾಡಿದ್ದೀರಿ ಅಭಿವೃದ್ಧಿ ಅಂತ ನಾನು ಕೇಳ್ತಾ ಇದ್ದೀನಿ. ತಪ್ಪೇನಿದೆ ಹೇಳಿ. ಹಂಗಂದ್ರೆ ನನ್ನ ಬಗ್ಗೆ ಇದ್ರ ಬಗ್ಗೆ ಮಾತಾಡೋದಕ್ಕಿಂತ ತಂಗಡಿಗೆ ಅವರೇ ಅಭಿವೃದ್ಧಿ ಮಾಡಿದ್ದೀವಿ ಲಿಸ್ಟ್ ಕೊಡ್ತೀನಪ್ಪ ಅಂತ ಕೊಡಲಿ. ಎಷ್ಟು ಅಣೆಕಟ್ಟುಗಳನ್ನು ಕಟ್ಟಿದ್ದಾರೆ, ಎಷ್ಟು ರೈತರಿಗೆ ನೀರಾವರಿ ಯೋಜನೆ ಮಾಡಿದ್ದಾರೆ, ಎಷ್ಟು ರೈತರ ಸಾಲ ಮನ್ನಾ ಮಾಡಿದ್ದಾರೆ. ಇಲ್ಲ ಅಂದ್ರೆ ಎಷ್ಟು ವಿಮಾನ ನಿಲ್ದಾಣಗಳನ್ನು ಮಾರಿದ್ದೀವಿ, ಎಷ್ಟು ರೈಲ್ವೆ ಸ್ಟೇಷನ್ಗಳನ್ನು ಮಾರಿದ್ದೀವಿ, ಎಷ್ಟು ಸಂಘ ಸಂಸ್ಥೆಗಳನ್ನು ಮಾರಿದ್ದೀವಿ ಅಂತಾದ್ರೆ ಹೇಳಿ. ನಾವು ಹೇಳಿದ್ದು ತಪ್ಪು ಅನ್ನಂಗಿದ್ರೆ ನೀವು ಹೇಳಿದ್ದು ಸರಿ ಹೇಳ್ರಪ್ಪ. ಈಗ ನಾನು ಹೇಳಿದ್ದು 2 ಕೋಟಿ ಉದ್ಯೋಗ ಕೊಡಲಾರ್ದಕ್ಕೆ ಯುವಕರನ್ನ ಹಾದಿ ತಪ್ಪಿಸ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀನಿ. ನೀವು ಇಲ್ಲ 2 ಕೋಟಿ ಅಲ್ಲ 1.5 ಕೋಟಿ ಕೊಟ್ಟಿವಿ, 1 ಕೋಟಿ ಕೊಟ್ಟಿದ್ದೀವಿ ಉದ್ಯೋಗ ವರ್ಷಕ್ಕೆ ಅಂತ ಪ್ರೂಫ್ ಸಮೇತ ಕೊಡಿ. ಅದಕ್ಕೆ ನಾನು ಹೇಳ್ತಾ ಇರೋದು, ಇವತ್ತ ಯುದ್ಧ ನಡೆದಿದ್ದು ಸುಳ್ಳು ಮತ್ತು ಸತ್ಯದ ನಡುವೆ ಯುದ್ಧ ಪ್ರಾರಂಭ ಆಗಿದೆ. ಚುನಾವಣೆ ಯುದ್ಧ ಸುಳ್ಳು ಮತ್ತು ಸತ್ಯ. ಒಂದು ಕಡೆ ಸುಳ್ಳು, ನಾವು ಸತ್ಯ ಹೇಳಕ್ ಹೊರಟಿದ್ವಿ, ಒಂದು ಕಡೆ ಸುಳ್ಳು ಹೇಳಕತ್ತಿದ್ರೆ. ಸುಳ್ಳು ಹೇಳಿದ್ದು ಎಷ್ಟು ಬೇಕಾದ್ರೂ ಅಷ್ಟು ಪ್ರೂಫ್ ಕೊಡಬಲ್ಲೆ. ಅನುರಾಗ್ ಠಾಕೂರ್ನ ಏನು ಮಾಡ್ತೀರಿ? ಗುಂಡು ಹೊಡಿ ಅಂದ್ರಲ್ಲ ರೈತರಿಗೆ, ಅದು ಅಸಂಬದ್ಧ ಮಾತಲ್ಲ. ಈ ದೇಶದ ರೈತರಿಗೆ ಗುಂಡು ಹೊಡ್ರಿ ಅಂದ್ರಲ್ಲ. ಈ ದೇಶದ ಯಾರು ಮೋದಿಯವರ ವಿರುದ್ಧ ಮಾತಾಡ್ತಾರೆ ಅವ್ರಿಗೆ ಗುಂಡು ಹೊಡ್ರಿ ಅನ್ನೋದು ಅಸಂಬದ್ಧ ಪದ ಅಲ್ಲ. ಪ್ರಜ್ಞಾ ಸಿಂಗ್ ಠಾಕೂರ್ ಅವರು ಮಾತಾಡಿದ್ದು ತಪ್ಪಲ್ವಾ? ನನ್ನತ್ರ ಎಲ್ಲವಿದೆ. ಯಾವ ಡೇಟಿಗೆ ಮಾತಾಡಿದ್ದಾರೆ, ಯಾವ ಡೇಟಿಗೆ ಎಲ್ಲೆಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ವಿತ್ ಪ್ರೂಫ್ ಸಮೇತ ಬಂದಿದೆ.
ಹೇಳಿ. ನಮ್ಮ ರಾಜ್ಯಕ್ಕೆ ಬರ ಬಂದಿದೆ. ಬರ ಬಂದದ್ನೊಳಗೆ ನಮ್ಮ ಬರಕ್ಕೆ ನಮ್ಮ ರಾಜ್ಯಕ್ಕೆ ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿ ಮಾಧ್ಯಮದೊಳಗೆ. ಇಂಥದನ್ನ ಬಿಜೆಪಿಯವರಿಗೆ ಮಾತಾಡಕ್ಕೆ ಯೋಗ್ಯತೆ ಇಲ್ಲ. ನಮ್ಮ ಪಾಲಿನ ದುಡ್ಡು ನಾವು ಕೊಟ್ರೆ ಕೇಳಿದ್ರೆ ನಮ್ಮ ಮೇಲೆ ಕಂಪ್ಲೇಂಟ್ಗಳು ಮಾಡ್ತಾರೆ. ಬರದ ತಂಡಗಳು ಬಂದವು, ವೀಕ್ಷಣೆ ಮಾಡಿದ್ರು, ದುಡ್ಡು ಕೊಡಬೇಕಾಗಿತ್ತು, ದುಡ್ಡು ಕೊಡಲಿಲ್ಲ. ಇವೆಲ್ಲವನ್ನು ಸತ್ಯನ ಇಟ್ಕೊಂಡು ನಾವು ಮಾತಾಡಿದ್ರೆ ಇವರಿಗೆ ತಂಗಡಿಗೆ ಹಗುರವಾಗಿ ಮಾತಾಡ್ತಾನೆ. ತಂಗಡಿಗೆ ಯಾರಪ್ಪ ಹುಟ್ಟಿದ್ದು ಅಂತ ಕೇಳೋದು. ಇವರು ಸಂಸ್ಕಾರವಂತರು. ಇವ್ರ ಸಂಸ್ಕಾರ ನಮ್ಗೆ ಗೊತ್ತಿಲ್ಲ. ಸಿದ್ದರಾಮಯ್ಯನವ್ರ ಬಗ್ಗೆ ಏನು ಕೆಟ್ಟದಾಗಿ ಮಾತಾಡ್ತಾರೆ. ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಕೆಟ್ಟದಾಗಿ ಮಾತಾಡಿದ್ರು. ಖರ್ಗೆ ಸಾಹೇಬ್ರ ಬಗ್ಗೆ ಏನು ಮಾತಾಡಿದ್ರು. ಇದು ಸಂಸ್ಕಾರ ಇವ್ರದು. ನಾನೇನು ಕೆಟ್ಟ ಪದ ಬಳಕೆ ಮಾಡಿದ್ದೀನಿ. ನೋಡಿ, ಅದಕ್ಕೆ ಇವತ್ತ ನಾನು ಬಿಜೆಪಿ ಮಿತ್ರರಿಗೆ ಒಂದೇ ಒಂದು 2-3 ಅಷ್ಟೇ ಹೇಳಿ ಸಾಕು. ಚುನಾವಣೆ ಇವ್ರು ಮಾಡಕ್ ಬಂದತ್ನ್ಯಾಗ ಉದ್ಯೋಗ ಕೊಡ್ತೀನಿ ಅನ್ನೋದ್ರ ಬಗ್ಗೆ ಮಾತ್ರ ಹೇಳಿ ಸಾಕು. ಜನರನ್ನ ಹಾದಿ ತಪ್ಪಿಸ್ತಾರೆ. ಮಾಧ್ಯಮದ ಮುಖಾಂತರ ವಿನಂತಿ ಮಾಡ್ತೀನಿ, ಇನ್ನೊಮ್ಮೆ ನಾನು ಮಾಡಿದ ಭಾಷಣನ ಪೂರ್ಣ ಪ್ರಮಾಣದೊಳಗೆ ಕೇಳಿ ಅದಕ್ಕೆ ಉತ್ತರ ಕೊಡಿ ಬಿಜೆಪಿ. ಎಸ್ ಸರ್, ಕೇಳಿದ್ವಿ ತಾವೇನಾದ್ರು. ಮತ್ತು ಅದ್ರ ಜೊತೆಗೆ ಇನ್ನೂ ಒಂದು ಬಹಳ ಮುಖ್ಯವಾಗಿದೆ. ಯಾಕೆ ಸುಳ್ಳು ಹೇಳ್ತಾರಂದ್ರೆ ಉದ್ಯೋಗದ್ದಾಯ್ತು ಅದಾಯ್ತು. ಇನ್ನೊಂದು ಬಹಳ ಮುಖ್ಯವಾಗಿದೆ, ಭದ್ರಾ ಮೇಲ್ದಂಡೆ ಯೋಜನೆ 5,300 ಕೋಟಿ ದುಡ್ಡು ಕೊಟ್ಟು ರಾಷ್ಟ್ರೀಯ ಯೋಜನೆ ಅಂತ ಘೋಷಣೆ ಮಾಡಿದ್ರಲ್ಲ, ಘೋಷಣೆ ಆಯ್ತಾ? ದುಡ್ಡು ಬಂತ? ಇದನ್ನ ಹೇಳಿ ಪ್ರಹ್ಲಾದ್ ಜೋಶಿ ಅವರು ಮತ್ತು CT ರವಿ ಅವರು, ರವಿ ಕುಮಾರ್ ಅವರು, ಇವು ಹೇಳಿ ಇದಕ್ಕೆ ಉತ್ತರ ಕೊಡ್ಲಿ ನನಗೆ. ಅದನ್ನೇ ನೀವು ಪ್ರೂಫ್ ಅನ್ನ ಇಟ್ಟುಕೊಂಡು ನಿಮ್ಮ ಬಜೆಟ್ನೊಳಗೆ, ಇಲ್ಲಿ ಕರ್ನಾಟಕ ಬಜೆಟ್ನೊಳಗೆ ಬಸವರಾಜ ಬೊಮ್ಮಾಯಿ ಅವರು ಇದು ರಾಷ್ಟ್ರೀಯ ಯೋಜನೆ, ಕರ್ನಾಟಕದ ಏಕೈಕ ರಾಷ್ಟ್ರೀಯ ಯೋಜನೆ ಅಂತ ಘೋಷಣೆ ಮಾಡಿದ್ರಲ್ಲ, ಇದು ಸುಳ್ಳಲ್ಲ? ನಾನು ಇದನ್ನೇ ಹೇಳಿದ್ದೀನಿ. ನಾನು ಪ್ರತಿ ಪೂರ್ಣ ಭಾಷಣದೊಳಗೆ ಇದನ್ನೇ ಹೇಳ್ಕೊಂತ ಬಂದಿದ್ದೀನಿ. ಸ್ಮಾರ್ಟ್ ಸಿಟಿ, 100 ಸ್ಮಾರ್ಟ್ ಸಿಟಿ, ಎಲ್ಲದು ಸ್ಮಾರ್ಟ್ ಸಿಟಿ ಒಂದೇ ಹೇಳಿ ಮಾಧ್ಯಮದೊಳಗೆ ಇಂಥದ್ದೊಂದು ಊರ ಹೆಸರು ಒಪ್ಪಿಗೋಣ, ನೋಡಕ್ ಹೋಗೋಣ ನಾವು ಎಲ್ಲರೂ ಸೇರಿ, ನಾವು ನೀವು ಎಲ್ಲರೂ ಮಾಧ್ಯಮದ ಗೆಳೆಯರೆಲ್ಲರೂ ಸೇರಿ ಎಷ್ಟಿದೆ ಸ್ಮಾರ್ಟ್ ಸಿಟಿ ಅಂತಂದು ಕರ್ನಾಟಕ ರಾಜ್ಯದೊಳಗೆ. ಇದ್ರ ಬಗ್ಗೆ ತಾಕತ್ತನ್ನು ತೋರಿಸಿ. ನಾನು ಹೇಳಿದ್ದಕ್ಕೆ ಉತ್ತರ. ನಾವು ಉತ್ತರ ಕರ್ನಾಟಕದವರು, ಬುಕ್ಕದ ಕನ್ನಡ ನಮಗೆ ಮಾತಾಡಕ್ಕೆ ಬರಂಗಿಲ್ಲ. ನಾವು ಉತ್ತರ ಕರ್ನಾಟಕದವರು ಬುಕ್ಕದ ಕನ್ನಡ ಮಾತಾಡಕ್ಕೆ ಬರಲ್ಲ, ನಮ್ಮ ಭಾಷೆ ಹೊರಟು. ಇನ್ನೂ ನಾವು ಹೊರಟ ಮಾತಾಡಿಲ್ಲ. ಉತ್ತರ ಕರ್ನಾಟಕ ಭಾಷೆನೇ ನಾವು ಬಳಕೆ ಮಾಡಿಲ್ಲ. ಅದಕ್ಕೆ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿಗಳು, ಅವ್ರ ಬಗ್ಗೆ ನಾನು ಕೆಟ್ಟದ್ದೇನು ಮಾತಾಡಿಲ್ಲ. ಮೋದಿಯವರು ಈ ದೇಶದ ಪ್ರಧಾನಮಂತ್ರಿಗಳು, ನಮಗಾದ ಸಂಸ್ಕಾರ ಇದೆ. ಇವರಿಂದ ಕಲಿಯಂತ ಅವಶ್ಯಕತೆ ನನಗೇನಿಲ್ಲ. ಬಿಜೆಪಿಯಾಗ ಸಂಸ್ಕಾರ ಏನಂತ ನನಗೆ ಗೊತ್ತಿದೆ. ನಾನು ಯಾರಿಗೆ ಒಳ್ಳೇದು ಮಾಡ್ತಾರೆ ಅವ್ರನ್ನೇ ಪೋಸ್ಟ್ ಇಟ್ಟಿರ್ತಾರೆ. ಯಾಕಂದ್ರೆ ನಾನೇ ಉದಾಹರಣೆ. ನನಗೆ ಅದ್ರ ಬಗ್ಗೆ ಮಾತಾಡಲಿ. ಮೋದಿಯವರು ಯಾರು, CT ರವಿ ಅವರು, ಪ್ರಹ್ಲಾದ್ ಜೋಶಿ ಅವರು ನಾನು ಸಹಾಯ ಮಾಡಿದ್ದೆಲ್ಲ 2008ರಲ್ಲಿ ಇಂಡಿಪೆಂಡೆಂಟ್ ಆಗಿ ಬಂದೆಲ್ಲ, ನನಗೆ ಅನಾರ ಮಾಡಿದ್ರಲ್ಲ, ಅದ್ರ ಬಗ್ಗೆ ಸ್ವಲ್ಪ ಮಾತಾಡಿ. ನಾವು 5 ಮಂದಿ ಬರಲಿಲ್ಲ ಅಂದ್ರೆ ನೀವೆಲ್ಲಿ ದಕ್ಷಿಣ ಭಾರತದೊಳಗೆ ಬಿಜೆಪಿ ಇರ್ತಿತ್ತು? ನಮ್ಮನ್ನು ಸಹಾಯ ಮಾಡಿದ 5 ಮಂದಿನ ಸುಪ್ರೀಂ ಕೋರ್ಟಿಗೆ ಕಳಿಸಿದ್ರಲ್ಲ. ಸುಪ್ರೀಂ ಕೋರ್ಟ್ನೊಳಗೆ ಏನ್ ಹೇಳಿದ್ರು? ಸ್ಪೀಕರ್ಗೆ ಚೀಮಾರಿ ಹಾಕಂತ ಕೆಲಸವನ್ನು ಮಾಡಿದ್ರು. ಅದು ಆರ್ಡರ್ ಕಾಪಿ ಮಾಧ್ಯಮದ ಗೆಳೆಯರ ಹತ್ರ ಇದೆ. ಅದ್ರ ಬಗ್ಗೆ ಮಾತಾಡಿ ಬಿಜೆಪಿ.
ನಿಮ್ಮ ಸರ್ಕಾರ ಉಳಿಸ್ಲಿಕ್ಕೆ ನಮ್ಮನ್ನು ಅನಾರ ಮಾಡಿದ್ರಲ್ಲ. ಈ ದೇಶದೊಳಗ, ಈ ರಾಜ್ಯದೊಳಗ ಎಂದೂ ಆಗಲಾರದಂತ ಅವಾಂತರಗಳನ್ನ ಮಾಡಿದಿರಲ್ಲ. ಎಂದು ನಿಮ್ಗ ಈ ರಾಜ್ಯದೊಳಗ ಪೂರ್ಣ ಪ್ರಮಾಣದ ಬಹುಮತ ಬಂದಿದೆ? ಏನ್ ದೊಡ್ಡ ದೊಡ್ಡ ಮಾತು ಹೇಳ್ತಾ ಇದ್ದೀರಲ್ಲ. 110 ನಮ್ಮ ಕಾಲದೊಳಗ, ಅದಾದ್ಮೇಲೆ ಮೊನ್ನೆ 100 ಒಳಗೆ ಇದ್ರಿ, 17 ಮಂದಿನ ಕರ್ಕೊಂಡು ಈ ರಾಜ್ಯದ ಮಾನಹಾರಾಜು ಮಾಡಿದ್ರಲ್ಲ ನೀವು. ನಮಗೆ ಸಂಸ್ಕಾರ ಸಂಸ್ಕೃತಿ ಬಗ್ಗೆ ಹೇಳ್ತೀರಲ್ಲಪ್ಪ, ಹೇಳಿ. ನಿಮ್ಮ ಮನಸ್ಸು ನಿಮ್ಮ ಹೃದಯದ ಮೇಲೆ ಕೈ ಇಟ್ಕೊಂಡು ತಂಗಡಿಯವರಿಗೆ ನಾವು ಅನಾರ ಮಾಡಿದ್ದು, ನಾವು 5 ಮಂದಿಗೆ ಅನಾರ ಮಾಡಿದ್ದು ತಪ್ಪು ಅಂತ ಹೇಳಿ ಒಪ್ಕೊಳ್ಳಿ. ಯಾವುದೋ ಒಂದು ಪದ ನಮ್ಮ ಉತ್ತರ ಕರ್ನಾಟಕ ನಾವು ಭಾಷಣ ಮಾಡುವಂತೆ ಸಹಜವಾದಂಥ ಮಾತುಗಳು ಬರ್ತವೆ ನಮಗ. ಆದರೆ ನಾವು ಮೋದಿಯವ್ರನ್ನ ಟಾರ್ಗೆಟ್ ತಪ್ಪು ಮಾಡಿದ್ದಕ್ಕೆ ಹೇಳ್ತಾ ಇದ್ದೀವಿ. ಇನ್ನೂ ನಮ್ಮ ಉತ್ತರ ಕರ್ನಾಟಕ ಭಾಷೆನೇ ಬಳಕೆ ಮಾಡಿಲ್ಲ. ನಾವು ಸ್ವಲ್ಪ ಹೊರಟ್ರು, ನಾವು ಆ ಭಾಗದೊಳಗೆ ನಮ್ಮ ಭಾಷೆ ಸ್ವಲ್ಪ ಡಿಫ್ರೆಂಟ್. ಅದನ್ನೇ ಈಗ ಅದನ್ನು ಬಳಸಿದ್ರೆ ಬಹಳ ತ್ರಾಸಾಗುತ್ತೆ. ಚುನಾವಣೆ ಮುಗಿಲಿ. ಒಂದು ನಿಮಿಷ ಅವ್ರು ಏನು ಹೇಳ್ತಾರೆ. ಈಗ ತಂಗಡಿಯವ್ರಿಗೆ ನೀವು ಪ್ರಶ್ನೆಗಳು ಕೇಳೋದಕ್ಕೆ ಮುಂಚೆ ಇನ್ನೊಂದು ಮಾಹಿತಿ ಇದೆ. ಈಗಾಗಲೇ ಸಾಕಷ್ಟು ಮಾಹಿತಿನ ತಮ್ಮ ಜೊತೆ ಹಂಚಿಕೆ ಮಾಡ್ಕೊಂಡಿದ್ದಾರೆ. ಸನ್ಮಾನ್ಯ CT ರವಿರವರು ಬಹುತೇಕ ಅವರ ವ್ಯಕ್ತಿತ್ವವನ್ನು ಈ ರಾಜ್ಯ ನೋಡಿದೆ. ಶಿವರಾಜ್ ತಂಗಡಗಿರವರು ಕಾಂಗ್ರೆಸ್ ಪಕ್ಷದ ಮುಖಂಡರು ಅನ್ನೋದ್ರ ಜೊತೆಗೆ ಅವರು ದಲಿತ ಸಮುದಾಯದ ಒಬ್ಬ ವ್ಯಕ್ತಿ. ಇದು BJPಗೆ ವ್ಯವಸ್ಥಿತವಾಗಿ ದಲಿತ ಸಮುದಾಯದ ನಾಯಕರನ್ನ ಈ ರೀತಿ ಅಟ್ಯಾಕ್ ಮಾಡೋಂಥದ್ದು ಅವರು ಯಾವತ್ತೂ ಸಹ ಮಾಡ್ಕೊಂಡು ಬಂದಿದ್ದಾರೆ. ಅದು ಮುಂದುವರೆದ ಭಾಗ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಬಿಡಲಿಲ್ಲ ಅವರು. ಅದರ ಮುಂದುವರೆದ ಭಾಗ ಇವತ್ತು ಶಿವರಾಜ್ ತಂಗಡಿ ಅವರಿಗೆ ಕೆಟ್ಟ ಪದವನ್ನು ಬಳಸಿ CT ರವಿರವರು ಮಾತಾಡಿದ್ದಾರೆ. ಬಹುತೇಕ ಅವ್ರ ಸಂಸ್ಕೃತಿ ಅದು. ಯಾಕೆಂದ್ರೆ ಈಗ ಚುನಾವಣಾ ಸಮಯ ಆಗಿದ್ದರಿಂದ ತಂಗಡಿಗವ್ರು ಹೇಳ್ದಂಗೆ ಅವರ ಸಂಸ್ಕೃತಿಯನ್ನು ಅವ್ರು ತೋರಿಸ್ತಾ ಇದ್ದಾರೆ. ನಾವು ಕೆಲವು ಪದಗಳನ್ನ ಅವ್ರು ಬಳಸೋದಕ್ಕೆ ಹೋಗೋದಿಲ್ಲ. ಒಂದು ಸ್ಪಷ್ಟಪಡಿಸ್ತಾ ಇದ್ದೀವಿ, ಏನಿವತ್ತು ಅಸಂವಿಧಾನಿಕವಾಗಿ CT ರವಿರವರು ತಂಗಡಿಯವರ ವಿರುದ್ಧ ಬಳಸತಕ್ಕಂಥ ಪದದ ವಿರುದ್ಧ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ಚುನಾವಣಾ ಆಯೋಗಕ್ಕೆ ದೂರನ್ನು ನಾವು ಸಹ ಸಲ್ಲಿಕೆ ಮಾಡ್ತಾ ಇದ್ವಿ. ಇವತ್ತೇ ಕೊಡ್ತೀವಿ ಅದನ್ನ. ಇಲ್ಲ, ಅಟ್ರಾಸಿಟಿ ಇಲ್ಲ. ಅಟ್ರಾಸಿಟಿ ಅದು ಬೇರೆ ಸಂದರ್ಭ. ನಾವು ಇಲ್ಲ, ಒಂದು ನಿಮಿಷ. ಬಳಸಿರ್ತಕ್ಕಂಥ ಪದ ಏನಿದೆ ಅದು ಬಹುತೇಕ ಅವ್ರಿಗೆ ಸಂಘ ಪರಿವಾರದಿಂದ ಬಂದಿರತಕ್ಕಂಥ ಬಳುವಳಿ. ಅವರು ಎಲ್ಲ BJP ನಾಯಕರು ಈ ಥರದ ಪದಗಳನ್ನ ಅವಾಗ ಬಳಸ್ತಾರೆ. ಹಾಗಾಗಿ ಅದರ ಸಂಬಂಧಪಟ್ಟಂತೆ ನಾವು ಖಂಡಿತ ಚುನಾವಣಾ ಆಯೋಗಕ್ಕೆ ದೂರನ್ನ ಇವತ್ತೇ ದಾಖಲು ಮಾಡ್ತೇವೆ KPCC ವತಿಯಿಂದ. ಮತ್ತೆ ಈಗ ಸಂವಿಧಾನ ಬದಲಾಯಿಸ್ತೀವಿ ಅಂತ ಹೇಳೋದ್ರ ಬಗ್ಗೆ ಪಲಾಯನವಾದ ಉತ್ತರ ಕೊಡೋಕ್ಕೆ ಶಕ್ತಿ ಇಲ್ಲ. ಏನು ಶಿವರಾಜ್ ತಂಗಡಿಗರವರು ಆ ಭಾಗದಲ್ಲಿ ಭಾರತೀಯ ಜನತಾ ಪಕ್ಷದ ವೈಫಲ್ಯಗಳನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ, ಉತ್ತರ ಕೊಡೋಕ್ಕಾಗ್ದಲ್ಲೇ ಇದೊಂದು ಷಡ್ಯಂತ್ರ. ಅವ್ರಿಗೆ ಇವತ್ತು ಎಲ್ಲೆಲ್ಲಿಂದ ಫೋನ್ಗಳು ಬಂತು. ಬೆಳಿಗ್ಗೆ ಕೇಶವ ಕೃಪದಲ್ಲಿ ಏನು ಮೀಟಿಂಗ್ ಮಾಡಿದ್ರು, ಮತ್ತೆ ಎಲ್ಲಿ BJP ಕಚೇರಿನಲ್ಲಿ ಏನು ಮೀಟಿಂಗ್ ಮಾಡಿದ್ರು, ಯಾರು ಫೋನ್ ಹೋಗಿದೆ, ನಮಗೆಲ್ಲ ಮಾಹಿತಿ ಇದೆ. ಇದು ಒಂದು ಷಡ್ಯಂತ್ರ. ಶಿವರಾಜ ತಂಗಡಗಿರೋರನ್ನ ಈ ಥರದ ಸುಳ್ಳು ಆರೋಪದಲ್ಲಿ ತಗಲಾಕುವಂಥ ವ್ಯವಸ್ಥಿತ ಪ್ರಯತ್ನದಲ್ಲಿ BJP ಅವರು ಸಫಲರಾಗೋದಿಲ್ಲ. ಖಂಡಿತ ಅದಕ್ಕೆ ನಾವು ಅವ್ರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಅಥವಾ ರಾಜ್ಯಕ್ಕೆ ಮಾಡಿರ್ತಕ್ಕಂಥ ಅನ್ಯಾಯವನ್ನು ಎತ್ತಿಡಿಯೋದ್ರ ಮೂಲಕ ಶಿವರಾಜ್ ತಂಗಡಿಯವರ ಮುಖಾಂತರನೇ ಸಾಕಷ್ಟು ವಿಷಯಗಳನ್ನ ನಾವು ಗಮನಕ್ಕೆ ತರ್ತೇವೆ. ರಾಜ್ಯದ ಗಮನಕ್ಕೆ ತೆರಿಗೆ ವಿಚಾರ ಇರ್ಬೋದು, ರಾಜ್ಯದ ಅಭಿವೃದ್ಧಿ ವಿಚಾರ ಇರ್ಬೋದು, ನೀರಾವರಿ ವಿಚಾರ ಇರ್ಬೋದು, ಅವೆಲ್ಲವಕ್ಕಿಂತ ಮುಖ್ಯವಾಗಿ ಕನ್ನಡ ಶಾಸ್ತ್ರೀಯ ಭಾಷೆಯನ್ನು ಅಂಗೀಕಾರ ಮಾಡಿ ಕನ್ನಡದ ಅಭಿವೃದ್ಧಿಗೆ ನಯಾ ಪೈಸೆ ಕೊಡದಂತಹ ದಿವಾಳಿಯ ಕೇಂದ್ರದ BJP ಸರ್ಕಾರದ ವಿರುದ್ಧ ತಂಗಡಿಗಿರೋರ ನಾಯಕತ್ವದಲ್ಲೇ ಒಂದು ಹೋರಾಟವನ್ನು ಮಾಡ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಈ ಪ್ರಶ್ನೆಗಳಿದ್ರೆ ಅವ್ರು ಕೇಳ್ಕೋಬಹುದು. ಬದ್ಧ ಇದ್ದದಕ್ಕೆ ಬಂದಿದ್ದೀನಿ. ಬದ್ಧ ಅಂತ ಹೇಳಕ್ಕೆ ಬಂದಿದ್ದೀನಿ. ನಾನು ಹೇಳ್ತಾ ಇರೋದು ನಮ್ಮಲ್ಲೇ ತಿಳುವಳಿಕೆಯ ಮಾತುಗಳನ್ನು ಹೇಳ್ತೀವಿ ಉತ್ತರ ಕರ್ನಾಟಕ ಅದಕ್ಕೆ ನಾನು ನಿಮ್ಗೆ ಹೇಳಿದ್ದೆ ನಮ್ಮ ಭಾಷೆ ಸ್ವಲ್ಪ ಒರಟು ಅಂತಂದು. ಅದು ನಿಮಗೆ ಹೊರಟು ಅನ್ಸುತ್ತೆ. ನನಗೆ ಪುಸ್ತಕದ ಭಾಷೆ ಮಾತಾಡಕ್ ಬರೋದಿಲ್ಲ ನಮ್ಮ ಉತ್ತರ ಕರ್ನಾಟಕದವ್ರಿಗೆ. ನಾವು ಹೇಳ್ತಾ ಇರೋದು 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂದ್ರಲ್ಲ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. 2 ಕೋಟಿ ಉದ್ಯೋಗ ಕೊಡೋದಕ್ಕೆ ಕೇಳೋದಕ್ಕೆ ಅದನ್ನ ಆ ಮಾತು ಬಂದಿದ್ದು ಬಳಕೆ ಮಾಡಿದ್ದು ನಾನು. ಅದ್ರ ಬಗ್ಗೆ ಸ್ವಲ್ಪ ಹೇಳಿ.
ಅಲ್ಲ, ನಮ್ಮ ಭಾಗದೊಳಗೆ ನಮ್ದು ಆಡು ಭಾಷೆನೇ ಇದೆ. ನಿಮಗೂ ಆ ಕಡೆ ಆ ಭಾಷೆ ನಿಮ್ಗೆ ಟಚ್ ಇದೆ. ನಿಮಗೂ ನಾನು ಹೇಳ್ತಾ ಇರೋದು ಕಪಾಳ ಮೋಕ್ಷ ಅಂತ ಅಲ್ಲಿಲ್ಲ ನಾನು. ನೀವೆಲ್ಲ ಕಪಾಳ ಮೋಕ್ಷ ಅಂತ ಹೇಳ್ತಾ ಇದ್ದೀನಿ. ನಾವು ಅದು ಬರೋದಿಲ್ಲ ನಮಗ. ನಾನು ಹೇಳ್ತಾ ಇರೋದು ಏನಂದ್ರೆ, ನಮ್ಮಲ್ಲಿ ಆಡು ಭಾಷೆ ಒಳಗೆ ಮಕ್ಕಳಿಗೆ ಬುದ್ಧಿ ಹೇಳಿ. ಯುವಕರು ಆದಿ ತಪ್ತಾ ಇದ್ದಾರೆ. ಇವತ್ತು ಆದಿ ತಪ್ತಾ ಇದ್ದಾರೆ ಯುವಕರು. ವಾಸ್ತವ ಸತ್ಯ ಯುವಕರಿಗೆ ಗೊತ್ತಿಲ್ಲ. ಕೆಲವೊಂದಿಷ್ಟು ಯುವಕರಿಗೆ ಈಗ ಕೆಲವೊಂದಿಷ್ಟು ಯುವಕರು ಬುದ್ಧಿವಂತರಾಗಿದ್ದಾರೆ. ಏನಂತ ಆಗಿದ್ದಾರೆ ಅಂದ್ರೆ, 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು, ಉದ್ಯೋಗ ಕೊಟ್ಟಿಲ್ಲ ಪುಣ್ಯಾತ್ಮನ ಅಂತ ಗೊತ್ತಾಗಿದೆ ಯುವಕರಿಗೆ. ಇವತ್ತು ನನ್ನ ಜೊತೆಗೆ ಯುವಕರೇ ಜಾಸ್ತಿ ಇರೋದು. ನಾನು ಭಾಷಣ ಮಾಡಿದ್ದೆಲ್ಲ ಅದನ್ನಷ್ಟೇ ನೀವು ತುಣುಕ್ ತಗೊಂಡ್ರಿ ಬಿಜೆಪಿ ಅವರು. ಉಳಿದಿದ್ದು ಹೇಳಿ. ಹೊಡಿಬೇಕಾಗಿಲ್ಲ, ಬುದ್ಧಿಯನ್ನು ಹೇಳಿ. ಅರ್ಥನೇ ತಿಳ್ಕೊಂಡಿಲ್ಲ ಅಂತ ಹೇಳ್ತಾ ಇರೋದು. ಆ ಶಬ್ದ ಇಲ್ಲ, ಆ ಪದದ ಅರ್ಥ ಇದು. ಹಾ, ಅದಕ್ಕೆ ಆ ಪದದ ಅರ್ಥ ಇದು. ನಮ್ಮ ಉತ್ತರ ಕರ್ನಾಟಕದ ನಾವು ಯಾರು ಸಹಜವಾದಂತ ಮಾತುಗಳನ್ನು ಹೇಳ್ತಿರ್ತೀವಿ. ಅದಕ್ಕೆ ಒಡಿರಿ ಬಡಿರಿ ಅನ್ನೋ ಸಂಸ್ಕೃತಿ ನಮ್ಮದಲ್ಲ. ಒಡಿರಿ ಬಡಿರಿ ಸಂಸ್ಕೃತಿ ನಾವು ಕಾಂಗ್ರೆಸ್ ಕಾರ್ಯಕ್ರಮದೊಳಗೆ ತ್ರಿಶೂಲ ತಗೊಂಡು ಹೋಗಂಗಿಲ್ಲ, ದೊಣ್ಣೆ ತಗೊಂಡು ಹೋಗಂಗಿಲ್ಲ, ಬಡಿಗೆ ತಗೊಂಡು ಹೋಗಂಗಿಲ್ಲ. ನಮ್ಮ ಸಂಸ್ಕೃತಿ ಅಲ್ಲ ಅದು. ನಮ್ಮ ಸಂಸ್ಕೃತಿ ಏನಿದ್ರು ಪ್ರೀತಿ ವಿಶ್ವಾಸದ ಸಂಸ್ಕೃತಿ. ನಾವು ಹೆಂಗೆ ಜನರನ್ನ 50-60 ವರ್ಷ ಈ ದೇಶದ ಆಳಿದನ್ನು ಯಾವ ರೀತಿ ಆಳಿದೀವಿ ಅನ್ನೋದ್ರ ಬಗ್ಗೆ ಬಹಳ ಸ್ಪಷ್ಟವಾದಂತ ನಿಲುವನ್ನು ಹೇಳ್ತಾ ಇದ್ದೀವಿ. ಬಿಜೆಪಿ ಅವರಿಗೆ ಅದ್ರ ಬಿಟ್ರೆ ಬದಲಿ ಗತಿನೇ ಇಲ್ಲ. ನಾನು ಕೇಳಿದ್ದಕ್ಕೆ ಉತ್ತರ ಕೊಡ್ಲಿ. ನಾನು ಏನು ಕೇಳಿದ್ದೀನೋ ಅದಕ್ಕೆ ಉತ್ತರ ಕೊಡ್ಲಿ. ಇವರಿಗೆ ದಮ್ಮು ತಾಕತ್ತನ ಬಗ್ಗೆ ಮಾತಾಡ್ತಿದ್ರಲ್ಲ, ಅದಕ್ಕೆ ಉತ್ತರ ಹೇಳ್ಕೊಟ್ಟು ಹೇಳಿ. ಸ್ವಾಮಿ, UPA ಸರ್ಕಾರ 150 ಎಲ್ಲಿ ಬರ ಬೀಳ್ತೈತೆ, 100 ದಿವಸ ಕಾಮನ್ ಆಗಿರುವಂತ ಮ್ಯಾಂಡೇಟರಿ. ಎಲ್ಲಿ ಬರ ಬರ್ತಾ 150 ದಿವಸ ಆಗಿದೆ. ಹೋಗಿ ಮೋದಿಯವ್ರ ಹತ್ರ ಕೇಳಿ ಇದನ್ನ. ಇವ್ರು ದಮ್ಮು ತಾಕತ್ತು ಅವ್ರ ಹತ್ರ ಕೈಕಟ್ಟಿಗೆ ನಿಂದಿರ್ತಾರೆ, ಇಲ್ಲಿ ಬಂದು ಜೋರು ಮಾತಾಡ್ತಾರೆ. ಹೌದೌದು. ಮೊದಲು ಅವ್ರು ಎಷ್ಟರ ಮಟ್ಟಿಗೆ ಯೋಗ್ಯರಿದಾರ ಅಂತ ಈಶ್ವರಪ್ಪ ನೋಡ್ಕೊಳ್ಳಿ. ಅವ್ರಿಗೆ ಯೋಗ್ಯರಿದ್ದಕ್ಕೇ ಅವರಿಗೆ MLA ಟಿಕೆಟ್ ಕೊಡಲಿಲ್ಲ, MP ಟಿಕೆಟ್ ಕೊಡಲಿಲ್ಲ. ಯೋಗ್ಯರಿದಾರಂತ ಅವ್ರನ್ನ ಐಡೆಂಟಿಫೈ ಮಾಡಿಟ್ಟಿದ್ದಾರೆ ಬಿಜೆಪಿ ಅವರು. ನನಗೆ ಸಂಸ್ಕೃತಿ ಐತೆ ಇಲ್ಲ ಅನ್ನೋದನ್ನ ಸಿಟಿ ರವಿಗೆ ಹೇಳಿದ್ದೀನಿ. ಈಗ ಇವ್ರು ಎಷ್ಟರ ಮಟ್ಟಿಗೆ ಸಂಸ್ಕೃತಿ ಐತೆ ಸಿಟಿ ರವಿಯವರಿಗೆ ಅಂತಂದು ನನ್ನ ಸಂಸ್ಕೃತಿ ಇವೇನು ಕೇಳ್ತಾರ. ಈಗ ಅದಕ್ಕೆ ಅವ್ರಿಗೆ ಗೊತ್ತಾಗಿದೆ ಬಿಜೆಪಿ ಒಳಗೆ ಎಷ್ಟು ಸಂಸ್ಕೃತಿ ಐತೆ ಅಂತಂದು. ಸೋತ ಮೇಲೆ MP ಟಿಕೆಟ್ ಕೇಳಿದ್ರು, ಚಿಕ್ಕಮಗಳೂರಿಂದ ಅಲ್ಲಿ ಬಿಟ್ರು. ಅದಾದ್ಮೇಲೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಮಾಡಿದ್ರು, ಅದನ್ನು ತೆಗೆದೋಗಿದ್ರು. ಈಗ ಇಲ್ಲಿ ರಾಜ್ಯಾಧ್ಯಕ್ಷರಾಗಿ ಓಡಾಡಕತ್ತಿ ಅಕ್ಕಿನಂತಂದು ಅದನ್ನು ಬಿಟ್ರು. ಅವ್ರಿಗೆ ಯೋಗ್ಯತೆ ಗೊತ್ತಾಗಿದೆ ಬಿಜೆಪಿ ಒಳಗೆ. ಸರ್, ಬಿಜೆಪಿ ಸೇರ್ಬೇಡಂತ ನಾನೇನು ಹೇಳಿಲ್ಲ. ಅವ್ರಿಗೆ ಅವರವರ ಚಾಯ್ಸ್. ಜನಾರ್ದನ್ ರೆಡ್ಡಿ ಅವರು ಬಿಜೆಪಿ ಸೇರಿದ್ರಿಂದ ನಮ್ಮ ಜಿಲ್ಲೆಯೊಳಗೆ ಯಾವುದೂ ಏನು ನಮಗೆ ಲಾಭನೂ ಇಲ್ಲ, ಲುಕ್ಷನೂ ಇಲ್ಲ. ನಮ್ಮ ಬಿಜೆಪಿ ಹೇಳ್ತಾರೆ. ನಮ್ಮ ಜಿಲ್ಲೆದೊಳಗೆ ನಾನಿದ್ದೀನಲ್ಲ, ನನ್ಗೆ ಗೊತ್ತಿದೆ ಯಾರ್ಯಾರು ಎಷ್ಟೆಷ್ಟು ಪ್ರಭಾವ ಇದೆ ನಾನು. ನೋಡಿ, ನಾವು ಅನುದಾನ ಎಷ್ಟು ಕೊಟ್ಟಿದ್ದೀವಿ, ಏನು ಕೊಟ್ಟಿದ್ದೀವಿ ಅಂತ ಈಗಳಾಗಲ್ಲ, ಆಮೇಲೆ ಹೇಳ್ತೀನಿ.